ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ತಿವಾರು ಗ್ರಾಮದ ತಿವಾರು ಉಮೇಶ್ ಅವರು ಆಡಿರುವಂತಹ ನೂರಾರು ಜನಪದ ಗೀತೆಗಳಿಗೆ ನಮ್ಮ ಸಿಬಿಸಿ ಕನ್ನಡ ಟಿವಿ ವತಿಯಿಂದ ನಮನಗಳು. ಕಟ್ಟ ಕಡೆಯ ಉಸಿರು ಚೆಲ್ಲುವಾಗ ಊರವರು ಬರಲಿಲ್ಲ, ನಿನ್ನಧಿಕಾರ ಬರಲಿಲ್ಲ, ಪಟ್ಟೆ ಪೀತಾಂಬರ ವಜ್ರ ವೈಡೂರ್ಯಗಳಿಲ್ಲ, ಎತ್ತಿ ಮುದ್ದಾಡಿದ ಮೊಮ್ಮಗನಿಲ್ಲ, ಕೈ ಹಿಡಿದು ನಡೆಸಿದ ಸತಿಯಿಲ್ಲ, ನಿನಗೆ ನೀನೇ ಗತಿಯಲ್ಲ. ಸಲಹೋ ಸಲಹೆಂದು ಬೇಡಿಕೋ ಗುರು ಶಾಂತನಾರಾಯಣನ, ಸಾವಿನ ಕೊನೆಯ ಗಳಿಗೆಗಾದರೂ ಜೀವವೇ ಜೀವವೇ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಕರಿ ಪುಟ್ಟೇಗೌಡರು ಮನೆಯಲ್ಲಿ ಸಿದ್ದೇಗೌಡರು ಹುಟ್ಟು ಬಂದಾಗ ಏನು ಒತ್ಕೊಂಡು ಬಂದಿಲ್ಲ ಅವರು. ಇಡೀ ಜೀವನದ ತುಂಬಾ ಬದುಕು ಬವಣೆಗಳೆಂಬ ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಲ್ಲೋ ಈ ಜೀವ. ಮಗ ಅಂತಾನೆ ಅಪ್ಪ ನಿನ್ನಂತ ಅಪ್ಪ ಇಲ್ದರು ಆಯ್ತದೆ ಅಂತಾನೆ ಕೆಲವು ಸಲ. ಹೆಡ್ತಿ ಅಂತ ನಿನ್ ಕಟ್ಕೊಂಡಾಗಿಂದು ಇದೇ ಆಗೋಯ್ತಲ್ಲಪ್ಪ ನನಗೆ ಅಂತ. ಅಲ್ಲಿಗೆ ಬಾಲ್ಯದಲ್ಲೂ ಕೂಡ ತಂದೆ ತಾಯಿ ಗದರ್ತಾರೆ. ಯೌವನ ಬಂದಾಗ ಹುಷಾರಾಗಿರು ಅಂತ, ವಾರ್ಧಕ್ಯಕ್ಕೆ ಬಂದಾಗ ಸಂಸಾರದ ಕೋಟ್ಲೆಗಳು ಸಿಲುಕ್ತಿವ್, ವೃದ್ಧಾಪ್ಯ ಬಂದಾಗ ಮಕ್ಕಳು ಬೈತಾರೆ. ಅದಕ್ಕೆ ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಲ್ಲೋ ಈ ಜೀವ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ ಆಯಿತಿ ದೇಹ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ. ಹತ್ತು 8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ, ಎಷ್ಟು ಗಳಿಸಿದ್ರು ತೃಪ್ತಿ ಇಲ್ಲ ನೋಡಿ ಮನುಷ್ಯನಿಗೆ. ಭಗವಂತ ಕೃಷ್ಣ ಹೋಗಿ ಬೇಡ್ಕಂಡ ದುರ್ಯೋಧನ, ಕೊಟ್ಬಿಡಪ್ಪ ಒಂದು 5 ಕೊಟ್ಬಿಡೋ ಪಾಂಡವರಿಗೆ. ಕೊಡುವುದಿಲ್ಲ ನಾನು ಅಂದ. ಓಲಿ ಒಂದೇ ಒಂದು ಊರು ಕೊಡಯ, ಅದು ಕೊಡುವುದಿಲ್ಲ ಅಂತ. ಯಾಕಂಗಂದ? ಪೂರಾ ಬಿಟ್ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕಂಗಂದ ಅವನು. 1 ಊರು ಯಾಕೆ 5 ಊರು ಯಾಕೆ ಹೋಯ್ತೀನಿ ಸುಮ್ಮಿರು ಸ್ವಲ್ಪ ದಿನ ಅಂತ. ನಮ್ಮ ಬದುಕು ಅದೇ, 1 ಎಕರೆ ತಿರೋದ್ರು ಸರಿಯ 1 ಅಡಿ ಬಿಡುವುದಿಲ್ಲ ಅಂತಾರೆ. ಅರ್ಥ ಮಾಡ್ಕೋಬೇಕು, 3 ಅಡಿ 6 ಅಡಿ ಪಿಕ್ಸಾ ಕೂತದ್ ನಮಗೆಲ್ಲ ಅಂತ. 1 ಎಕರೆ ಹೋದ್ರು 1 ಅಡಿ ಬಿಡೋಲೆ, ಸಂಧಿ ಬಿಡೋಲೆ, ಗಲ್ಲಿ ಬಿಡೋಲೆ, ರೋಡ್ ಬಿಡುದಿಲ್ಲ ನಾನು. ಎಲ್ಲಿ ತನಕ? ಕರೋನಾ 4ನೇ ಬಂದ್ರು ಎಲ್ಲೂ ಬಿಡೋಂಗಿಲ್ಲ, ಮನೆ ಹೋಗ್ಕೋಬೇಕಾದ್ರೆ ಎಲ್ಲರೂ ಒಳಗೆ ಹೋಗಿ ಸೇರ್ಕೊಂಡು. ಅದಕ್ಕೆ ಕೇಳಿದವರು 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ, ಆಸ್ತಿಗಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ನ್ಯಾಯ ಮಾಡುವರೋ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ.
ಒಂದು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಲಿಲ್ಲ. ಕೂಡೋ ಲೆಕ್ಕ ಮಾತ್ರ ಗೊತ್ತಿದ್ರೆ ಆಗುದಿಲ್ಲ, ನಮಗೆ ಕಳಿಯೋ ಲೆಕ್ಕ ಒಂದಷ್ಟು ಗೊತ್ತಿರಬೇಕು. ಬರೀ ಕೂಡ ಹಾಕಿದ್ರೆ ಸಂಪಾದನೆ ಅಲ್ಲ. ಯಾರಿಗಾದ್ರೂ ಕೊಟ್ಟಾಗ ಸದ್ವಿನಿಯೋಗ ಆದಾಗ ಅದು ಕೊಡೋ ಆನಂದನೇ ಬೇರೆ, ಸಂತೋಷನೇ ಬೇರೆ. ಊರಲ್ಲಿ ದೇವಸ್ಥಾನ ಕಟ್ತಿರ್ತಾರೆ, ಒಂದ್ 5,000 ರೂಪಾಯಿ ರಶೀದಿ ಕೊಡ್ತಾರೆ. ಅವ್ರು 5,000 ರೂಪಾಯಿ ಕೊಡ್ತೇವೆ ನಾವು ದೇವಸ್ಥಾನಕ್ಕೆ. ಅವ್ರೊಂದು ರಶೀದಿ ಕೊಟ್ರು ಅದೆಷ್ಟು ಸಂತೋಷ ಕೊಡ್ತದದು. ಆ ರಶೀದಿ ಜೋಬಲ್ಲಿ ಇಟ್ಕೊಂಡಿರೋದು ಬೆಳಗೊಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಂಜೆಗೆ ಒಂದ್ಸಲ ತೆಗೆದು ನೋಡ್ಬೇಕು ಅನಿಸ್ತದೆ. ನಾನು ಕೊಟ್ಟನಲ್ಲ 5,000. ಯಾರ ಕೇಳ್ತಾರೆ ಏನಣ್ಣ ಅದು? 5,000 ಕೊಟ್ಟೆ ನಮ್ಮೂರು ದೇವಸ್ಥಾನಕ್ಕೆ. ಸಭಾಷ್, ಒಳ್ಳೆ ಕೆಲಸ ಮಾಡಿದ್ದೆ ಅಂತಾರೆ. ಅಲ್ವೇನಪ್ಪ? ಅಪೋಲೋ ಆಸ್ಪತ್ರೆಗೆ 5 ಲಕ್ಷ ಕಟ್ಬಿಟ್ಟು ಯಾರು ತೋರ್ಸಮ್ಮ ಬಿಲ್ಲ? ನಾನು ಕಟ್ತೆ 5 ಲಕ್ಷ, ನಾನು ಕಟ್ತೆ 5 ಲಕ್ಷ. ಸಂತೋಷ ಕೊಡ್ತಾ ಅದು? 5 ಲಕ್ಷ ಸಂತೋಷ ಕೊಡ್ಲಿಲ್ಲ, 5,000 ರೂಪಾಯಿ ಸಂತೋಷ ಕೊಡ್ತು. ಯಾಕೆ? 5 ಲಕ್ಷ ಓದ್ ಖರ್ಚಾದ ರೀತಿ ಇದೆಯಲ್ಲ, ಅದು ಚಂದ ಅಲ್ಲ. ಆದ್ರೆ 5,000 ರೂಪಾಯಿ ಕೊಟ್ಟವಲ್ಲ, ಅದು ಆನಂದ ಮನಸ್ಸಿಗೆ. ಹೆಣ್ಣುವನ್ನು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಲಿಲ್ಲ. ಹೆಣ್ಣುವನ್ನು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಲಿಲ್ಲ. ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದೋ, ಬಯಸಲಾಗದೋ. ಅನ್ನವತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ. ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ, ಯಾರಿಗಾವುದೋ. ಸಿಂಹದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು ಚೆಲ್ಲ ಪಿಳ್ಳ ಗೊಂಬೆಯಂತೆ ಹಾರಿ ಹೋದಲೇ, ಹಾರಿ ಹೋದಲೇ. ಇದು ಬಂಗಾರ ಹಾಕೊಂಡ್ರೆ ಆಯುಷ್ ಹೆಚ್ಚಾಯ್ತದ? ಒಳ್ಳೆ ಬಟ್ಟೆ ಹಾಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದ? ಖಂಡಿತ ಇಲ್ಲ. ಬಟ್ಟೆಗೂ ಆರೋಗ್ಯಕ್ಕೂ ಸಂಬಂಧ ಇಲ್ಲ, ಬಂಗಾರಕ್ಕೂ ಆಯುಷ್ಗೂ ಸಂಬಂಧ ಇಲ್ಲ. ಸದ್ಯ ಬಂಗಾರ ಭಯ ತರಕ್ ಶುರು ಆಗ್ಬಿಟ್ಟದೀಗ. ಚಿನ್ನ ಜಾಸ್ತಿ ಹಾಕೊಂಡ್ರೆ ನಿದ್ದೆನೆ ಬರುದಿಲ್ಲ, ಈಗ ರಾತ್ರಿ ಎಲ್ಲ ನಿದ್ದೆ ಬರುವುದಿಲ್ಲ. ಸ್ಕೂಲ್ ಮೇಷ್ಟ್ರು, ನಮ್ಮ ಮೇಷ್ಟ್ರು ಸಿಕ್ಕಿದ್ರು ಈಗ ಒಂದು 20 ದಿವಸದಲ್ಲಿ, ಕಣ್ಣೆಲ್ಲ ಊದ್ಕೊಂಡಿದ್ದು. ಯಾಕೆ ಸಾರ್ ಅಂದೆ? ಅಯ್ಯೋ ನಿದ್ದಿಲ್ಲ ಕಣಪ್ಪ ಅಂದ್ರು. ಯಾಕೆ ಸಾರ್ ನಿದ್ದಿಲ್ಲ ನಿಮ್ಗೆ? ಆರೋಗ್ಯ ಸರಿ ಇಲ್ವಾ? ಆರೋಗ್ಯ ಚೆನ್ನಾಗದೆ, ನೆಮ್ಮದಿ ಇಲ್ಲ ಅಂದ್ರು. ಯಾಕೆ ಸಾರ್ ನೆಮ್ಮದಿ ಇಲ್ಲ ಅಂದೆ? ನನ್ನ 2 ಮಕ್ಕಳು ಬೆಂಗಳೂರಲ್ಲಿ ಕೆಲಸದಲ್ಲಿ ಅವ್ರೆ ಕಣಪ್ಪ. ಅದೆಲ್ಲಿ ಸಂಪಾದನೆ ಮಾಡಿದ್ರು? ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬಿಟ್ಟವ್ರೆ. ಬ್ಯಾಂಕಲ್ಲಿ ಮಡಿಕಳ್ರಪ್ಪ ಅಂತ ನಾನಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಯ್ತದೆ ಅಂತ ತಂದು ಮನಗ್ ಮಡಗ್ಬಿಟ್ಟವ್ರೆ. ನನ್ನ ಹಿಡ್ದಕ್ಕೂ ವಯಸ್ಸಾಗದೆ, ನನಗೂ ವಯಸ್ಸಾಗದೆ. ಅವ್ರೇನೋ ಬೆಂಗಳೂರಲ್ಲಿ ಅವರೇ ದುಡ್ಡು ಕಾಯ್ಕ ನಾವು ಮನಿಗೆ ಹಣೆ ಬರ್ ಬಂದದೆ. ಗಾಳಿ ಪಡ್ದು ಕಿಟಕಿ ಹೇಳಾಡಿದ್ರೆ ಜೀವದಂಗ ಆಯ್ತದೆ ಅಂದ ಅವನು. ಎಂತ ಹಣೆ ಬರೋ ನೋಡಪ್ಪ, ಮಕ್ಕಳು ನಿಂಗೆ ತಂದು ಮಡಗವ್ರೆ. ಅಲ್ಲ ಸಾರ್, ನೀವು ತಾನೇ ಬುದ್ಧಿ ಇಲ್ವಾ? ನೀವ್ಯಾಕೆ ಕಾಯ್ಬೇಕು? ದುಡ್ಡಿಲ್ವಾ? ಸೆಕ್ಯೂರಿಟಿ ಗಾರ್ಡ್ರಿಗೆ ಹೇಳ್ಬಿಡ್ರಿ, ಅವ್ರು ಕಾಯ್ತಾರೆ, ನೀವು ಮನಿಕ ಬಿಡ್ರಿ ಅಂದ. ಆಯ್ತು ಬಿಡಪ್ಪ ಅಂದ್ರು. ಅವ ಸಂದೆಗೆ ಫೋನ್ ಮಾಡಿದ್ರು. ಯಾರು ಹೇಳುವಿಂಕನಪ್ಪ, 30,000 ರೂಪಾಯಿ 2 ಬಂದವ್ರೆ, ಒಳ್ಳೆ ಭೀಮಸೇನ ಇದ್ದಂಗ ಅವ್ರೆ, ಕಾಯ್ತಾರ ಬಿಡು ಅಂದ. ಆಯ್ತು ಬಿಡಿ ಸಾರ್ ಅಂದೆ. ನೆನ್ನೆ ಸಿಕ್ಕಿದ್ರು ನಮ್ಮ ಎಷ್ಟ್ರು, ಕಣ್ಣು ಮುಖ ಎಲ್ಲ ಊದ್ಕೊಂಡ್ಬಿಟ್ಟದೆ. ಯಾಕೆ ಸಾರ್ ಅಂದೆ? ನಿದ್ದೆ ಇಲ್ಲ ಕಣಪ್ಪ ಅಂದ್ರು. ಇದೇನ್ ಸಾರ್, 30,000 ರೂಪಾಯಿ ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ ಅವ್ರು ನೇಮಿಸಿವಲ್ಲ, ಅವ್ರು ದುಡ್ಡು ಕಾಯ್ತಿಲ್ವಾ ಅಂದೆ. ಅವ್ರು ಕಾಯ್ತವ್ರೆ, ಅವ್ರ ಮನ್ಗಿನಿಕಬಿಟ್ಟರು, ನಾ ಕಾಯ್ಕ ಕೂತೀವಿ. ಈಗ ಹಣೆ ಬರ್ಕು ಹೊಣೆ ಯಾರು? ನೆಮ್ಮದಿ ಯಾರಿಗಾರು ತಂದ್ಕೊಳ್ಲಿಕ್ಕೆ ಸಾಧ್ಯ? ಅಪನಂಬಿಕೆ ಅಂತ ದೊಡ್ಡ ಕಾಯಿಲೆ ಪ್ರಪಂಚದಲ್ಲಿ ಇಲ್ಲ, ನಂಬಬೇಕು ಸ್ವಲ್ಪನಾದ್ರು. ಮೋಸ ಹೋದ್ಮೇಲಾದ್ರು ಒಂದ್ ಪಾಠ ಕಲಿತೀವಿ ನಾವು. ಹಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒತ್ತುಕೊಂಡು ಚಿನ್ನ ಪಿಣ್ಣ ಬೊಂಬೆಯಂತೆ ಹಾರಿ ಹೋದರೆ, ಹಾರಿ ಹೋದರೆ. ಹಳ್ಳ ಹರಿ ಒಡೆಯುವಂತೆ ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ, ಸಂಸಾರದಾಟ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ.
ಬದುಕಿರ್ತೀವೆಂಬೋ ಎರಡು ಸತ್ತ ಮೇಲೆ ಬಂದಾವಯ್ಯ ನೆಲೆಯಾದಿ ಕೇಶವನ ಚರಣ ಕಮಲ ನಿತ್ಯದಲ್ಲಿ ಭಜಿಸಿ ಸುಖಿ ಆಗಿ ಬಾಳಿರೋ ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ತಾವು ತಪ್ಪದೋ ಸಾವು ತಪ್ಪೋದಿಲ್ಲ. ಅಂತಿಮ ಕಾಲ ಬಂದೇ ಬರಬೇಕು. ಸಿದ್ದೇಗೌಡರು ಸಾಕ್ಷಿ. ಇವತ್ತು ಅವರು ಒಂದು ಒಳ್ಳೆ ಉದ್ಯಮವನ್ನ ಸ್ಥಾಪಿಸಿ ಮಾನವೀಯತೆ ಸಾಕಾರ ಮೂರ್ತಿಯಾಗಿ ಬದುಕಿ ಬಾಳಿನ ಪಥವನ್ನ ಮುಗಿಸಿ ಭವರೋಗ ವೈದ್ಯನನ್ನ ನಮ್ಮ ಸಿದ್ದೇಗೌಡರು ಸೇರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಕಾಲ ಭೈರವ ದಿವ್ಯವಾದ ಮೋಕ್ಷವನ್ನ ಕರುಣಿಸಲಿ ಅಂತ ಹೇಳಿ ಬೇಡೋಣ. ಯಾರೇನು ಶಾಶ್ವತ ಅಲ್ಲ. ಮಠಾಧಿಪತಿಗಳಾಗಬಹುದು, ಸಾಮಾನ್ಯ ಭಿಕ್ಷುಕನಾಗಬಹುದು, ಶ್ರಮಿಕ ರೈತನಾಗಬಹುದು, ಗಡಿಕಾಯ ಯೋಧನಾಗಬಹುದು. ಮರಣ ಸತಸಿದ್ಧ. ಕರ್ತವ್ಯ ಅಷ್ಟೇ ಅಂತ ಮಾಡ್ತಾ ಹೋಗ್ಬೇಕು ನಾವೆಲ್ಲ. ನಮ್ಮ ಕರ್ತವ್ಯ ಅಂತ. ನನ್ನ ಯಾರೋ ಜಗಳ ಕಾಯ್ಕ ನನಗೂ ಬೋದ ಒಬ್ಬ, ಎಲ್ಲಿ ಗಂಟೆ ಆಡಿ ನಾನು ನೋಡ್ತೀನಿ ಸುಮ್ಮಿರು ಅಂತ. ಎಲ್ಲಿ ಗಂಟೆ ಆಡೋಣಪ್ಪ, ನನಗೆ ಯಾರೋ ಬಂದು 6 ಗಂಟೆ ಆಡ್ತೀನಿ ಕಣ್ ಹೋಗುವ ತೆಗೆ ಅಂತ. ಸಹಜವಾದಂಥದ್ದು. ಸಹಜವಾಗಿ ಇಟ್ಕೊಬೇಕು. ದಾರಾ ಬೇಂದ್ರೆ ಕವಿ ಒಂದ್ ಕಡೆ ಬರೆದವ್ರು ಒಂದು ಸಾಲು, ಸಾವುಗ್ ನಾನು ಎದುರುವುದಿಲ್ಲ ಯಾಕಂದ್ರೆ ಅದು ಬಂದಾಗ ನಾ ಇರುವುದಿಲ್ಲ ಅಂತ. ಹಂಗಿರ್ಬೇಕಷ್ಟೇ. ನಾವು ಸ್ಥಿತಪ್ರಜ್ಞರಾಗಿ ಬದುಕಿದಾಗ ಮಾತ್ರ ಬದುಕಿನಲ್ಲಿ ಕಿಂಚಿತ್ ಸಂತೋಷ ಕಾಣ್ಲಿಕ್ಕೆ ಸಾಧ್ಯ. ಸಿದ್ದೇಗೌಡರ ಕುರಿತ ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮ ಮುಂದುವರಿಸು. ಹೊಸ ಬಟ್ಟೆ ತಂದೌರೆ ಇಲ್ಲಿ, ನೀ ಹಸನಾಗಿ ಮಲಗಿರುವೆ ಅಲ್ಲೇ ಸಿದ್ದೇಗೌಡ. ಅಪನೇ ಹೇಗೆ ಮರೆಯಾಲಿ ಸಿದ್ದೇಗೌಡ ನಿಮ್ಮ ಭಗವಂತನ ಬಳಿಗೆ ಸೇರಿದೆಯಪ್ಪ ಊರ ಬಿಟ್ಟು ಕಾಡಿಗೋದೆಯಪ್ಪ, ಕಾಲ ಭೈರವನ ಸೇರಿದೆಯಪ್ಪ.
ತಪ್ಪಾಲಿಯಾದರಲ್ಲೋ ಅಪ್ಪ ಅಪ್ಪ ಪ್ರೀತಿಯ ನಿನ ಮಕ್ಕ ಎಲ್ಲ ತಪ್ಪಾಲಿಯಾದ ಹೇಗೆ ಮರೆಯಲಿ ಬಂದು ಬಳಗವೆಲ್ಲ ಬಂದವರೇ ನೋಡೋ ಸಿದ್ದೇಗೌಡ ಸಿದ್ದಪ್ಪ ಅಯ್ಯಯ್ಯೋ ನಿನಗೆ ನಿನ ಕಳಕಟ್ಟ ದುಃಖ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಸಿದ್ದೇಗೌಡ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಕಳುಹಿಸಿ ಭಗವಂತನ ಬಳಿಗೆ ಗಳಿಸಿದ ಹಣವೂ ಇಲ್ಲ ಗುಣವೇ ಗತಿಯಾಯಿತಲ್ಲ ಸಿದ್ದೇಗೌಡೇ ಅಪ್ಪ ಗಳಿಸಿದ ಹಣವೂ ಇಲ್ಲ ಗುಣವೇ ಗತಿಯಾಯಿತಲ್ಲ ನಿನ ಬಂದು ಬಳಗ ಬರುವುದಿಲ್ಲ ಧರ್ಮವೇ ಜೊತೆಗಾಯಿತಲ್ಲ ಅಪ್ಪ ಬಂದು ಬಳಗ ಬರೋದಿಲ್ಲ ಧರ್ಮವೇ ಜೊತೆಯಾಯಿತಲ್ಲ ಹೇಗೆ ಮರೆಯಾಲು ಸಿದ್ದೇಗೌಡ ಮಾರೇಸಿ ಮಣ್ಣಿನ ಒಳಗೆ ಓ ಕಳುಹಿಸಿ ಶಿವನ ಬಳಿಗೆ ಹೇಗೆ ಒಯ್ತಪ್ಪ ನಿನ್ನ ಪ್ರಾಣ ಅದು ಸೇರಾಲಿ ಭೈರವನನ್ನ ಸಿದ್ದೇಗೌಡ ಅಯ್ಯಯ್ಯೋ ಮಂಚಮ್ರ ಆಶೀರ್ವಾದ ನಿನಗೆ ಇರಲಪ್ಪ ಸಿದ್ದೇಗೌಡ ಇನ್ನೋ ನಿನ್ನ ಮಕ್ಕಳು ಚೊಕ್ಕಲಾಗಿ ಬದುಕಲಿ ಮಲ್ಲಾಯಕನ ಕಟ್ಟೆಯೊಳಗೆ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಮಾರೇಸಿ ಮಣ್ಣಿನ ಒಳಗೆ ಅಪ್ಪ ಕಳುಹಿಸಿ ಶಿವನ ಬಳಿಗೆ ಬಂಧುಗಳೇ, ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಪೂರೈಸಲು ಪವಿತ್ರವಾದ ರುದ್ರಭೂಮಿಯತ್ತ ತೆರಳಿ